ಹಾಯ್ ಫ್ರೆಂಡ್ಸ್, ಮುದ್ದೆ ಮಾಡೋಣ ಬನ್ನಿ. ಇವತ್ತು ಒಂದು ಲೋಟ ರಾಗಿ ಹಸಿಟ್ಟು ತಗೊಳ್ಳಿ. ಯಾವ ಲೋಟದಲ್ಲಿ ರಾಗಿ ಹಸಿಟ್ಟು ತಗೋತೀರಾ ಅದೇ ಲೋಟದಲ್ಲಿ 2 ಲೋಟ ನೀರು ತಗೊಳ್ಳಿ. ನಾನು ಈ ಲೋಟದಲ್ಲಿ ರಾಗಿ ಹಸಿಟ್ಟು ತಗೊಂಡೆ. ರಾಗಿ ಹಸಿಟ್ಟು ತೊಗೊಬಿಟ್ಟು ಒಂದು ಬೌಲಿಗೆ ಹಾಕ್ಕೊಳ್ಳಿ. ಬೌಲಿಗೆ ಹಾಕೊಬಿಟ್ಟು ಇದರಲ್ಲಿ 2 ಲೋಟ ನೀರು ಇಟ್ಕೊಳ್ಳಿ ಫ್ರೆಂಡ್ಸ್. ಯಾಕೆಂದರೆ ಅಳತೆ ಪ್ರಕಾರ ತಗೊಂಡ್ರೆ ಗಂಟು ಬೀಳಲ್ಲ, ಮುದ್ದೆ ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ, ಸ್ಮೂತಾಗಿ ಬರುತ್ತೆ. ಹಂಗಾಗಿ ಅಳತೆ ಪ್ರಕಾರ ಮುದ್ದೆ ಮಾಡಬೇಕು. ಮುದ್ದೆ ಮಾಡೋಕ್ಕೆ ಬರಲ್ಲ ನೋಡಿ, ಅಂಥವರೆಲ್ಲ ಅಳತೆ ಮಾಡೇ ತೊಗೋಬೇಕು. ಆಮೇಲೆ ನೆಕ್ಸ್ಟು ಬಾಣಲಿಗೆ ಗ್ಯಾಸ್ ಮೇಲೆ ಇಟ್ಕೊಬಿಟ್ಟು ಬಾಣಲಿಗೆ ನೀರು ಹಾಕೊಳ್ಳಿ. 2 ಲೋಟನ ನಾನೊಂದು ಲೋಟ ಹಾಕಾಯ್ತು. ಈಗ 2ನೇ ಲೋಟದ ನೀರು ಹಾಕೊಬಿಟ್ಟು ನೀರು ಹಾಕಿ ಆದಮೇಲೆ ಸ್ವಲ್ಪ ಹಸಿಟ್ಟು ಉದುರಿಸಿ ಆದಮೇಲೆ ನೀಟಾಗಿ ಅದು ಕುದಿ ಬರಬೇಕು. ಕುದಿ ಅಂದರೆ ತುಂಬ ಕುದಿ ಬರಲಿ. ಕುದಿ ಬಂದಾದಮೇಲೆ ನೆಕ್ಸ್ಟ್ ಆ ಹಸಿಟ್ಟು ಇರುತ್ತಲ್ಲ ನೋಡಿ, ಈ ಥರ ಕುದಿ ಬರಬೇಕು. ಈ ಥರ ಕುದಿ ಬರಲಿ ಫ್ರೆಂಡ್ಸ್. ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬರ್ ಆಗಿ ಲೈಕ್ ಮಾಡಿ, ಓಕೆನಾ. ನೀಟಾಗಿ ನೋಡಿ, ಈ ಥರ ಕುದಿ ಬಂದ್ರೇ ಮುದ್ದೆ ಚೆನ್ನಾಗಿ ಬರೋದು. ಈ ಕುದಿ ಬರೋದಲ್ಲೇ ಹಾಕಿದರೆ ಮುದ್ದೆ ಚೆನ್ನಾಗಲ್ಲ, ಅಂಟಾಗುತ್ತೆ. ಹಂಗಾಗಿ ಕುದಿ ಬರಲಿ ಅಂತ ಈ ಥರ ನೋಡಿ ನೀಟಾಗಿ ಕುದಿಸ್ಕೊಂಡಾದ್ಮೇಲೆ ಹಸಿಟ್ಟು ತಗೊಳ್ಳಿ. ಬೊಲಿಗೆ ಹಾಕಿ ಇಟ್ಕೊಂಡಿರ್ತೀರಲ್ಲ, 2 ಲೋಟ ನೀರಿಗೆ 1 ಲೋಟ ಹಸಿಟ್ಟು, ಆಯಿತಾ. ಅಳತೆ ಪ್ರಕಾರ ಮಾಡಿದರೆ ನೀಟಾಗಿ ಮುದ್ದೆ ಬರುತ್ತೆ ನೋಡಿ. ಈ ಥರ ಹಾಕೊಳ್ಳಿ. ಒಂದು ಕೈ ತಾಳಿ, ಏಕೆಂದರೆ ನಮ್ಮ ಮನೇಲಿ ಮುದ್ದೆ ಕೋಲಿಲ್ಲ, ಹಂಗಾಗಿ ನಾನು ಇದೇ ಕೈಲೇ ಮಾಡೋದು. ಎಲ್ಲರ ಮನೇಲೂ ಮುದ್ದೆ ಕೋಲು ಇರಲ್ವಲ್ಲ, ಹಂಗಾಗಿ ಇದು ಅನ್ನದ ಕೈ ಇರುತ್ತೆ ನೋಡಿ, ಅದರಲ್ಲೇ ನಾನು ಮುದ್ದೆ ಮಾಡೋದು. ಒಂದು ಸ್ವಲ್ಪನೂ ಗಂಟಾಗಲ್ಲ. ಅಳತೆ ಪ್ರಕಾರ ಮಾಡ್ಕೊಂಡ್ರೆ ಸ್ವಲ್ಪ ಗಂಟು ಬರಲ್ಲ. ನೀಟಾಗಿ 5 ನಿಮಿಷ ಬೇಯಿಸ್ಬೇಕು ಫಸ್ಟು. ಈ ಥರ 5 ನಿಮಿಷ ಬೇಯಿಸಿ ಅನ್ನದ ಕೈ ಅದ್ರ ಮೇಲೆ ಇಟ್ಬಿಟ್ಟು ಸ್ವಲ್ಪ ಸಾಲ್ಟ್ ತಗೊಳ್ಳಿ. ಉಪ್ಪು ಸಾಲ್ಟ್ ತಗೊಂಡ್ರೆ ಟೇಸ್ಟ್ ಬರುತ್ತೆ ಮತ್ತು ಗಂಟು ಬರಲ್ಲ. ಹಂಗಾಗಿ ಸ್ವಲ್ಪ ಸಾಲ್ಟ್ ಹಾಕಿ, ಸ್ವಲ್ಪ ಹಾಕಿ ಸಾಲ್ಟ್ ಹಾಕಿ ಆದಮೇಲೆ ನೀಟಾಗಿ ಕುದಿ ಬರ್ಸಿ. ಈ ಥರ ನೀಟಾಗೆಲ್ಲ ಕುದಿ ಬಂದಾದಮೇಲೆ ಬೇಯಲಿ. ಒಂದು 5 ನಿಮಿಷನಾದರೂ ನೀಟಾಗಿ ಬೇಯಬೇಕು. ಕಲರ್ ಚೇಂಜ್ ಆಗಬೇಕು ಹಸಿಟ್ಟು, ಹಂಗಾಗಿ. ಆಮೇಲೆ ಏನು ಡಯೆಟ್ ಮಾಡೋರು ಮುದ್ದೆ ತಿಂತಾರೆ, ಮಕ್ಳಿಗೆ ತಿನ್ನಿಸ್ತಾರೆ. ಮನೆಗೆ ಎಷ್ಟಂದರೆ ಒಂದು 10 ನಿಮಿಷದೊಳಗಡೆ ಮುದ್ದೆ ಮಾಡ್ಕೋಬೋದು. ಈ ಥರ ಮಾಡಿಕೊಂಡ್ರೆ 3 ಮುದ್ದೆ ಆಗ್ತವೆ ಫ್ರೆಂಡ್ಸ್. 1 ಲೋಟ ಹಸಿಟ್ಟಿಗೆ 3 ಮುದ್ದೆ ನೀಟಾಗಿ ಆಗುತ್ತೆ. 3 ಜನಕ್ಕೆ ಮುದ್ದೆ ಆಗುತ್ತೆ. ಅದು ನೋಡಿ, ಈ ಥರ ಇದು ಮಾಡ್ಕೊಳ್ಳಿ. ಮುದ್ದೆ ಅನ್ನೋದು ತುಂಬ ಹೆಲ್ತಿ ಫುಡ್ಡು. ಪ್ರತಿಯೊಬ್ಬರ ಮನೇಲೂ ಮುದ್ದೆ ಮಾಡೇ ಮಾಡ್ತಾರೆ ನೋಡಿ. ಈ ಥರ ಮುದ್ದೆ ನೀಟಾಗಿ ಬೇಯಿಸ್ಕೋಬೇಕು ನೋಡಿ. ಕಲರ್ ಚೇಂಜು ಆಗುತ್ತೆ, ಸ್ವಲ್ಪನೇ ಬೇಯ್ತಾ ಕಲರ್ ಚೇಂಜ್ ಆಗುತ್ತೆ ನೋಡಿ. ನೀಟಾಗಿ ಈ ಥರ ಮಾಡ್ಕೊಳ್ಳಿ. ಮತ್ತು ಸ್ವಲ್ಪ ತಿರುಗಿಸಿ ಈಗ, ಯಾಕೆಂದರೆ ಮುದ್ದೆ ಎಲ್ಲನೂ ಗಂಟು ಎಲ್ಲ ಇರೋದೆಲ್ಲ ಹೋಗಲಿ. ತಿರುಗಿಸಿ, ಈ ಥರ ತಿರುಗಿಸಿ ಇದು ಮಾಡಬೇಕು ಅದನ್ನು. ಆ ಥರ ನೋಡ್ಕೊಳ್ಳಿ. ಈ ಥರನ ಇದು ಮಾಡ್ಕೊಂಡು ತಿರುವಿ ಗಂಟೆಲ್ಲ ಹೋಗಂಗೆ ನೋಡಿ. ಸ್ವಲ್ಪನೂ ನೀರು ಬೇಕಾಗಲ್ಲ, ಹಸಿಟ್ಟು ಬೇಕಾಗಲ್ಲ. ನೀವು ಸ್ವಲ್ಪ ಏನಾದ್ರು ನಿಮ್ಮ ಅಳತೆ ಪ್ರಕಾರ ಏನೋ ಹೆಚ್ಚು ಕಡಿಮೆ ಆಯಿತು ಅಂದರೆ, ಜಾಸ್ತಿ ಗಟ್ಟಿ ಬಂತು ಅಂದರೆ ಬಿಸಿನೀರು ಹಾಕ್ಕೊಳ್ಳಿ. ಸ್ವಲ್ಪ ತೆಳುವಾಯಿತು ಅಂದರೆ ಹಸಿಟ್ಟು ಹಾಕ್ಕೊಳ್ಳಿ. ಸ್ವಲ್ಪ ಗಂಟು ಬೀಳ್ದಂಗೆ ನೀಟಾಗಿ ನೋಡ್ಕೊಂಡು ಈ ಥರ ತಿರುಗಬೇಕು. 5 ನಿಮಿಷ ಬೇಯಿಸಿದರೆ ಸಾಕು ಇದನ್ನು ಫ್ರೆಂಡ್ಸ್, ಮುದ್ದೆನ. ಹೌದು ನೋಡಿ, ಒಂದು 5 ನಿಮಿಷ ಬೇಯಿಸ್ಕೊಳ್ಳಿ, ಆಯಿತಾ. 5 ನಿಮಿಷ ಬೇಯಿಸ್ಕೊಂಡಾದ್ಮೇಲೆ ಎಷ್ಟೋ ಜನಕ್ಕೆ ಮುದ್ದೆನೇ ಮಾಡೋಕ್ಕೆ ಬರಲ್ಲ. ಹಂಗಾಗಿ ಈ ಥರ ಅಳತೆ ಮಾಡ್ಕೊಂಡಿದ್ರೆ ತುಂಬ ಬೆಸ್ಟ್ ನೋಡಿ. ಎಷ್ಟು ನೀಟಾಗಿ ಬರ್ತಾಯಿದೆ, ನೋಡ್ತಾ ಇದ್ರೇ ಗೊತ್ತಾಗುತ್ತೆ ಅದು. ಮತ್ತು ಅದು ಮುಟ್ಟಿದರೆ ಅಂಟಬಾರ್ದು. ಅದು ಮುದ್ದೆ ಈ ಥರ ತಿರುಗಬೇಕಾದ್ರೆ ಈ ಥರ ಮುಟ್ಬಿಟ್ಟು ನೋಡಿದರೆ ನಾವು ಅಂಟಬಾರ್ದು ಅದು ನೋಡಿ. ಇವಾಗ ಮುಟ್ಬಿಟ್ಟು ನೋಡ್ತೀನಿ. ಅದನ್ನು ಮುಟ್ಟಿದರೆ ನೋಡಿ, ಆ ಥರ ಮುಟ್ಟಿದರೆ ಅಂಟಬಾರ್ದು, ಕೈಲಿ ಅಂಟಾಗಲ್ಲ. ಅದು ತುಂಬ ನೀಟಾಗಿ ಬಂದಿದೆ ಮುದ್ದೆ, ಇದು ಬೆಂದಿದೆ. ಈಗ ಸ್ವಲ್ಪ ಒಂದು ಪ್ಲೇಟ್ ಇರುತ್ತಲ್ಲ, ಪ್ಲೇಟ್ ಮುಚ್ಚಿ, ಈ ಥರ ಪ್ಲೇಟ್ ಮುಚ್ಚಿಬಿಟ್ಟು ಒಂದು 3 ಮಿನಿಟ್ಸ್ ಸ್ವಲ್ಪ ಮತ್ತೆ ಬೇಯೋಕ್ಕೆ ಬಿಡಿ, ಆಯಿತಾ. ಒಂದು 3 ಮಿನಿಟ್ಸ್ ಆಯಿತು. ನೆಕ್ಸ್ಟ್ ನೋಡಿ, ಈ ಥರ ಮುಟ್ಟಿದ್ರು ನೋಡಿ, ಸ್ವಲ್ಪ ಏನೂ ಆಗಲ್ಲ, ನೀಟಾಗಿ ಬಂದಿದೆ. ಈಗ ಒಂದು ಪ್ಲೇಟ್ ತಗೊಬಿಟ್ಟು ಒಂದು ಸ್ವಲ್ಪ ಕೈಗೆ ನೀರು ಹಾಕೊಬಿಟ್ಟು ಮುದ್ದೆ ಕಟ್ಟೋಣ ಬನ್ನಿ ನೋಡಿ. ಇವಾಗ ಮತ್ತೆ ಕೈ ಇರುತ್ತಲ್ಲ, ಅನ್ನದ ಕೈ ಇರುತ್ತಲ್ಲ, ಅದ್ರಲ್ಲಿ ತೊಗೊಬಿಟ್ಟು ಸ್ವಲ್ಪ ತೊಗೊಬಿಟ್ಟು ನೋಡಿ, ಈ ಥರ ಹಿಂಗೆ ಅಂದ್ಕೊಬಿಟ್ಟು ಸ್ವಲ್ಪ ಇದರಲ್ಲಿ 3 ಮುದ್ದೆ ಕರೆಕ್ಟಾಗುತ್ತೆ. ಒಂದು 3 ಜನ ಆರಾಮಾಗಿ ಊಟ ಮಾಡ್ಬೋದು. ಒಂದು 10 ನಿಮಿಷದೊಳಗಡೆ ಮುದ್ದೆ ಆಗುತ್ತೆ ಫ್ರೆಂಡ್ಸ್. ಹೌದು, ಮುದ್ದೆ ಎಷ್ಟು ಈಸಿ ಅಂದರೆ 10 ನಿಮಿಷದೊಳಗಡೆ ಎಲ್ಲ ಮುದ್ದೆ ಮಾಡ್ಕೊಂಡು ತಿನ್ಬಿಟ್ರೆ ಹೆಲ್ತಿಗೂ ಒಳ್ಳೆಯದು, ತುಂಬ ಒಳ್ಳೆಯದು ಹೆಲ್ತಿಗೆ. ಬಾಡಿ ತಂಪಿರುತ್ತೆ. ಅದು ನೋಡಿ, ಸ್ವಲ್ಪ ಈ ಥರ ಪ್ಲೇಟ್ ತಗೊಂಡು ಕಟ್ಟೋಣ ಬನ್ನಿ ನೋಡಿ. ಈ ಥರ
ಕಟ್ಕೊಂಡ್ರೆ ಸ್ವಲ್ಪ ನೀಟಾಗಿ ಸ್ವಲ್ಪನೂ ಕೈಗೆ ಅಂಟಲ್ಲ. ಈ ಥರ ಮುದ್ದೆ ಕಟ್ತಾಯಿದ್ರೆ ಅಂಟಬಾರ್ದು ಮುದ್ದೆ, ಅವಾಗೇನೋ ನೀಟಾಗಿ ಬೆಂದಿರುತ್ತೆ ಅಂತ. ಹೌದು, ಬನ್ನಿ ಫ್ರೆಂಡ್ಸ್, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಓಕೆ, ಬಾಯ್ ಫ್ರೆಂಡ್ಸ್.